ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಅವರ ವಿಷಯ ಭಾಗವತದಲ್ಲಿ ಸಾಧನ ಸೋಪಾನ. ಭಾಗವತದಲ್ಲಿ ಸಾಧನ ಸೋಪಾನ ಅಂತ ನಮ್ಮ ಪದ್ಮನಾಭಾಚಾರ್ಯರ ಒಂದು ವಿಶೇಷವಾದ ಕೀರ್ತಿ ಅಂತಂದರೆ, ಸುಮಾರು 7 ಜನಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಸಮಗ್ರ ಶ್ರೀಮನ್ಯಾಯಸುಧಾ ಪರೀಕ್ಷೆಯನ್ನು ಕೊಡಿಸಿದ ಕೀರ್ತಿ 7 ಜನರ ಸಮಗ್ರ ಶ್ರೀಮನ್ಯಾಯಸುಧಾ ಪರೀಕ್ಷೆಯನ್ನು ಕೊಡಿಸಿ ಅವರಿಗೆ ವಿಶೇಷವಾದಂತಹ ಸ್ವಾಮಿಗಳ ಅನುಗ್ರಹವನ್ನು ಮಾಡಿಸಿದ ಕೀರ್ತಿ. ನಿರಂತರವಾಗಿ ಆ ವೇದವ್ಯಾಸ ವಿದ್ಯಾಪೀಠದಲ್ಲಿ ಪಾಠ ಪ್ರವಚನವನ್ನು ಮಾಡ್ತಾ ತಮ್ಮ ಸಂಪೂರ್ಣವಾದ ಜೀವನವನ್ನು ಶ್ರೀಮನ್ ಮಧ್ವಾಚಾರ್ಯರ ಸೇವೆಗೆ ಮುಡುಪಿಟ್ಟವರು. ಅವರು ಈ ಒಂದು ಕಾಳೆ ಪಾರ್ಥಸಾರಥಿ ನಾಯಕ್ ಅಂಡ್ ರಕುಮಾಬಾಯಿ, ಸಬನಿವಾಸ್ ಪುರುಷೋತ್ತಮ್ ರಾವ್, ವಸಂತ್ ಎನ್ ನರಹರಿರಾವ್ ಇವರ ಸ್ಮಾರಕವಾದ ಉಪನ್ಯಾಸ. ಶ್ರೀ ಗುರುಭ್ಯೋ ನಮಃ. ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈ ವಾಚ ಈಶಾನಾ ಚಾರುಮಾಮಿಹ ವಾದಯೇ. ಸೃಷ್ಟಿಸ್ಥಿತ್ಯಪ್ಯಯೇಹಾರ್ಯತಿದೃಶತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಃ ಸರ್ವದೋಷೈ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಕಲಿಮಲ ಸಂಸ್ಕೃತಿ ಕಾಲನೋಖಿಲೇಶೋ ಹರಿರಿತರತ್ರ ನಗೀಯತೆ ಹ್ಯಭೀಕ್ಷ್ಣಂ ಇಹತು ಪುನರ್ಭಗವಾನ್ ಅಶೇಷಮೂರ್ತಿ ಪರಿಪಠಿತೋನು ಪದಂ ಕಥಾ ಪ್ರಸಂಗೈ. ವಾಣಿತೆ ಕರವಾಣ್ಯಂಬ ಚರಣೌ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಯಂ ಪ್ರವ್ರಜಂತ ಮನಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯಾ ತರವೋಪಿ ನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನೌಮಿನ್ಯಾಯ ಸುಧಾಕೃಜ್ಜಯಮುನೀನ್ ಶ್ರೀಪಾದರಾಜ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಭ್ಯುವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈರಗ್ಧ್ಯವರಾನ್ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿದ್ಧ ಕರಾಜ್ಯೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರು. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಅಲ್ಲಿ ಬಂದಿರುವ ಸಾಧನ ಸೋಪಾನಗಳು ಅಂತ ವಿಷಯವನ್ನು ಕೊಟ್ಟಿದ್ದಾರೆ. ಭಾಗವತವೇ ಒಂದು ಸಾಧನ ಗ್ರಂಥ. ಯಾವ ಸೋಪಾನ ಅಂತಂದರೆ ನಮಗೆ ಪ್ರತಿಯೊಂದು ಸೋಪಾನವೇ. ಇದು ಶುಕರಿಂದ ಗೀತವಾದ ಪಾರಾಶರಿಯ ಮಧುಭೂತವಾದ ಗ್ರಂಥ ಶ್ರೀಮದ್ಭಾಗವತ. ಪ್ರತಿಯೊಂದು ಶ್ಲೋಕವೂ ಕೂಡ ನಮಗೆ ಸಾಧನವನ್ನೇ ಹೇಳಿಕೊಡುತ್ತದೆ. ಅದರೊಳಗೆ ಯಾವುದು ಒಂದು ಕೂಡ ಭಗವಂತನ ಮಹಿಮೆಯನ್ನು ಕೊಂಡಾಡದ ಭಾಗವಿಲ್ಲ. ಅದಕ್ಕಾಗಿಯೇ ನಾರದರು ಸಮಾಧಿಮಾನುಸ್ಮರ ಯದ್ವಿಚೇಷ್ಟಿತಂ, ನಿನ್ನ ಚೇಷ್ಟ, ನಿನ್ನ ಕಾರ್ಯ, ನಿನ್ನ ವ್ಯಾಪಾರ ಏನಿದೆಯೋ ಅದನ್ನು ಸಮಾಧಿ ಭಾಷೆಯಿಂದ ಎಲ್ಲರಿಗೂ ತಿಳಿಯುವ ಭಾಷೆಯಲ್ಲಿ ಹೇಳಿಕೊಡುವಂಥ ನಾರದರ ಪ್ರಾರ್ಥನೆಗೆ ಬಾದರಾಯಣರು ರಚನೆ ಮಾಡಿದ್ದು ಶ್ರೀಮದ್ಭಾಗವತ.
ಪೂಜೆ ನಡೆಯಲಿ ಅಂತ ಲಕ್ಷ್ಮೀದೇವಿಯಲ್ಲಿ ಎಲ್ಲ ವಿದ್ವಾಂಸರು ಕೂಡ ಪ್ರಾರ್ಥನೆ ಮಾಡ್ಕೋಬೇಕು. ಯಾರು ಗಲಾಟೆ ಮಾಡಬೇಡಿ. ಇನ್ನೂ 2 ಉಪನ್ಯಾಸಗಳಿದೆ. ದಯಮಾಡಿ ನೀವು ಎಷ್ಟು ಶಾಂತ ಚಿತ್ತರಾಗ್ತೀರಿ ಅಷ್ಟು ಕಾರ್ಯಕ್ರಮ ಬೇಗ ಮುಗಿತದೆ. ಭಗವಂತನ ಲಲಾಮಳಾಗಿರುವ ಮಹಾಲಕ್ಷ್ಮೀ ದೇವಿ ತಾನೇ ಬಂದು ಸಂತುಷ್ಟರಾಗಿ ನನ್ನ ಮಹಿಮೆಯನ್ನು ಕೊಂಡಾಡ್ರಿ ಅಂತ ತಿಳಿಸೋದಕ್ಕಾಗಿಯೇ ಆ ಮಹಾಲಕ್ಷ್ಮೀ ದೇವಿ ಶುಕ್ರವಾರ ಇವತ್ತು ಬಂದಿದ್ದಾಳೆ. ಆ ಭಗವಂತನ ಮಹಿಮೆ ಅದ್ಭುತವಾದದ್ದು. ಸ್ವತಃ ಶೌನಕಾದಿ ಮಹರ್ಷಿಗಳು ಒಂದು ಮಾತಿನಲ್ಲಿ ಹೇಳ್ತಾರೆ, ಯತ್ ಶೃಣ್ವತಾಂ ರಸಜ್ಞಾನಾಂ ಸ್ವಾದು ಪದೇ ಪದೇ. ಪ್ರತಿಯೊಂದು ಪದವನ್ನು ಕೇಳುವಾಗ ಭಗವಂತನ ಮಹಿಮೆಯಲ್ಲಿ ಅದ್ಭುತವಾದ ಒಂದು ಶಕ್ತಿ ತುಂಬಿದೆ. ಅದಕ್ಕಾಗಿಯೇ ಸ್ವಾದು ಪದೇ ಪದಗಳಲ್ಲಿ ಅಷ್ಟು ಮಹಿಮೆ ಇದೆ. ಭಾಗವತ ಅಂತೂ ವೇದವ್ಯಾಸರಿಗೆ ಅತ್ಯಂತ ಪ್ರಿಯತಮವಾಗಿರುವ ಗ್ರಂಥ, ಪ್ರಮೇಯ ಪೂರಿತವಾದದ್ದು. ಅಂತಹ ಭಾಗವತದಲ್ಲಿ ಎಷ್ಟು ಸಾಧನೆಗಳಿವೆ, ಸಾವಿರಾರು ಸಾಧನೆಗಳಿವೆ. ಈ ಒಂದು ಅಲ್ಪಾವಕಾಶದೊಳಗೆ ಅಲ್ಪ ಬುದ್ಧಿಯ ನಾವು ತಿಳಿಯೋದು ಬಹಳ ಕಷ್ಟ. ಆದರೂ ನನಗೆ ತೋಚಿದ 1-2 ಸಾಧನೆ ಅಲ್ಲಿ ಹೇಳಿರುವ ವಿಷಯವನ್ನು ನಾನು ಹಂಚಿಕೊಳ್ಳಲು ಇಲ್ಲಿ ಕುಳಿತುಕೊಂಡಿದ್ದೇನೆ. ಮೊದಲನೇದಾಗಿ ಭಗವಂತನ ಭಕ್ತಿ, ಅವನ ಜ್ಞಾನ, ಸಂಸಾರದಲ್ಲಿ ವೈರಾಗ್ಯ, ದೇವತೆಗಳು ಮಾಡುವ ಉಪಾಸನೆ, ಮುಕ್ತಿಯೋಗ್ಯರಾದವರು ಪಡೆಯಬೇಕಾಗಿರುವ ಸಾಧನೆ ಕರ್ಮಗಳು, ಮುಕ್ತಿಯೋಗ್ಯರು ಸಾಧನೆಯನ್ನು ಮಾಡಿ ಭಗವಂತನನ್ನು ಕಂಡ ಮೇಲೆ ಮಾಡಬೇಕಾದ ಸಾಧನೆಗಳು, ಮೋಕ್ಷದಲ್ಲಿ ಆ ಮಾಡುವ ಬಹಳ ಗಲಾಟೆ ಆಗ್ತಾ ಇದೆ ಅಲ್ಲಿ. ಮಧ್ಯಾಹ್ನ 4 ಗಂಟೆಯಿಂದ ಯಾರೂ ಇರಲಿಲ್ಲ. ಮುಕ್ತರ ಒಂದು ಭೋಗ ಜೊತೆಗೆ ದಾನ, ದಯ, ತಪಸ್ಸು, ತೀರ್ಥಯಾತ್ರೆ, ಒಂದೊಂದು ಮಾತನ್ನು ಶ್ರೀಮದ್ ಭಾಗವತದಲ್ಲಿ ಬಹಳ ವಿಸ್ತೃತವಾಗಿ ಹೇಳಿಕೊಟ್ಟಿದ್ದಾರೆ. ಯಾವ ಒಂದು ಸ್ಕಂದದಲ್ಲಿಯೂ ಕೂಡ ದೇವರ ಮಹಿಮೆಯನ್ನು ಹೇಳದೇ ಇಲ್ಲ. 1-2 ಸ್ಕಂದಗಳ 1-2 ಮಾತನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಪ್ರಾರಂಭದಲ್ಲಿ ನಾವು ಅತ್ಯಗತ್ಯವಾಗಿ ಪ್ರತಿಯೊಬ್ಬ ಸಾಧಕ ಮಾಡಬೇಕಾಗಿರತಕ್ಕಂತಹ ಒಂದು ಸಾಧನೆಯನ್ನು ತಿಳಿಸುವುದಕ್ಕಾಗಿ ನಾವೆಲ್ಲ ದೇವರ ಪೂಜೆಯನ್ನು ಮಾಡ್ತೇವೆ. ಭಕ್ತಿಯಿಂದ ನಾವು ಪುಷ್ಪ, ಗಂಧ, ತುಳಸಿ, ಪಂಚಾಮೃತ, ಧೂಪ, ದೀಪ, ನೈವೇದ್ಯ, ಏನೇನು ವೈಭವ ಇದೆಯೋ ನನ್ನ ಯೋಗ್ಯತೆಗೆ ತಕ್ಕಷ್ಟು ನಾನು ಅದನ್ನು ಮಾಡ್ತೇನೆ. ಮಾಡುವಾಗ ಯಾವ ತಿಳುವಳಿಕೆ ಇರಬೇಕು, ಯಾವ ಒಂದು ಅನುಸಂಧಾನವಿರಬೇಕು, ಅದನ್ನು ಶ್ರೀಮದ್ ಭಾಗವತ ಹೇಳಿಕೊಡ್ತದೆ. ನೀನು ಮಾಡುವ ಕರ್ಮ ಚೆನ್ನಾಗಿದೆ, ಆದರೆ ಅದರ ಹಿಂದೆ ಏನಿರಬೇಕು ಅಂತಂದರೆ ಬಹಳ ಸಾತ್ವಿಕ ಭಕ್ತ, ರಾಜಸ ಭಕ್ತ, ತಾಮಸ ಭಕ್ತ. ಸಾಮಾನ್ಯವಾಗಿ ಭಕ್ತ ಅಂದಮೇಲೆ ಒಳ್ಳೆಯವನೇ ಇರ್ತಾನೆ, ತಾಮಸ ಭಕ್ತ ಹೇಗಿರ್ತಾನೆ ಅದನ್ನು ದೇವಹೂತಿಗೆ ಕಪಿಲ ನಾಮಕ ಪರಮಾತ್ಮ ಹೇಳುವ ಸಂದರ್ಭದಲ್ಲಿ ಅಭಿಸಂಧಾಯ ಯೋ ಹಿಂಸಾಂ ದರ್ಭಂ ಮಾತ್ಸರ್ಯಮೇವ ಸಂರಂಭಿ ಭಿನ್ನ ದೃಗ್ಭಾವಂ ಮೈ ಕುರಿಯಾತ್ ಸ ತಾಮಸಃ. ಎಷ್ಟು ಚೆನ್ನಾಗಿದೆ. ಅವನು ಪೂಜೆಯನ್ನು ಮಾಡ್ತಾನೆ, ಹೇರಳವಾಗಿ ರಾಶಿ ರಾಶಿ ಹಣವನ್ನು ವೆಚ್ಚವನ್ನು ಮಾಡಿ ದೊಡ್ಡ ದೊಡ್ಡ ಪ್ರತಿಮೆಯನ್ನಿಟ್ಟು ಪೂಜೆಯನ್ನು ಮಾಡ್ತಾನೆ, ಜನರನ್ನು ಕರೀತಾನೆ, ವೈಭವದ ಒಂದು ವ್ಯಾಪಾರ ನಡೀತಾ ಇರ್ತದೆ. ಆದರೆ ಮನಸ್ಸಿನಲ್ಲಿ ಕಾಮ, ಕ್ರೋಧ, ದಂಭ ಇದನ್ನೆಲ್ಲ ತಿಳಿದು ನಿಜವಾದ ಭಕ್ತರನ್ನು ಗೌರವ ಮಾಡದೆ ಯಾವನು ಈ ತರಹ ಪೂಜೆಯನ್ನು ಮಾಡ್ತಾನೆ ಅವನು ಭಕ್ತ, ಆದರೆ ತಾಮಸ ಭಕ್ತ. ತಮೋ ಗುಣ ಇದೆ ಅವರಲ್ಲಿ, ಭಕ್ತಿ ಇದೆ, ತಮೋ ಗುಣವೂ ಇದೆ. ಭಕ್ತಿ ಇರ್ತದೆ, ರಾಜಸ ಗುಣವೂ ಇರ್ತದೆ, ಭಕ್ತಿ ಇರ್ತದೆ, ಸಾತ್ವಿಕ ಗುಣವೂ ಇರ್ತದೆ. ಬಹಳ ವಿಚಿತ್ರ. ಪೂಜೆಯನ್ನು ಮಾಡುವವರನ್ನೆಲ್ಲ ನೋಡಿ ಬಹಳ ಭಕ್ತರು ಅಂತ ನಾವು ತಿಳಿಯುವಂತ ಇಲ್ಲ, ಜೋರಾಗಿ ಮಂತ್ರವನ್ನು ಹೇಳುವವರೆಲ್ಲ ಮಹಾ ಪಂಡಿತರು ಅಂತ ನಾವು ತಿಳಿಯುವಂತ ಇಲ್ಲ. ಇದನ್ನು ಶ್ರೀಮದ್ ಭಾಗವತ ನಮಗೆ ಹೇಳಿಕೊಡ್ತದೆ. ವಿಷಯಾನಭಿಸಂಧಾಯ ಯಶ ಐಶ್ವರ್ಯಮೇವವ. ಯಾವನ ಮನಸ್ಸಿನಲ್ಲಿ ವಿಷಯಗಳನ್ನು ಸ್ಮರಣೆ ಮಾಡ್ತಾ ಯಾವ ವ್ಯಕ್ತಿ ದೇವರ ಆರಾಧನೆಯನ್ನು ಮಾಡುವಾಗ ಕೀರ್ತಿ ಬೇಕು, ಸಂಪತ್ತು ಬೇಕು, ನನಗೆ ಪ್ರತಿಷ್ಠೆ ಬೇಕು, ಸಮಾಜದಲ್ಲಿ ಗೌರವ ಬೇಕು ಅಂತ ಪೂಜೆಯನ್ನು ಮಾಡ್ತಾನೆ. ಮಾಡೋದು ದೇವರ ಪೂಜೆ, ಅರ್ಚಾದವು ಅರ್ಚೆಯೇ, ಪ್ರತಿಮೆ ಇದೆ, ಆದರೆ ಅವನು ಪೃಥಕ್ ಭಾವ,
ದೇವರನ್ನು ಪೂರ್ಣವಾಗಿ ಆರಾಧನೆಯನ್ನು ಮಾಡುವವನಲ್ಲ. ಸ ರಾಜಸಃ ಪರಿಕೀರ್ತಿತಃ. ಇನ್ನೊಬ್ಬ ಸಾತ್ವಿಕ ಕರ್ಮನಿರ್ಹಾರ ಮುದ್ದಿಶ್ಯ ಪರಸ್ಮಿನ್ ವಾ ತದರ್ಪಣಂ. ಕೇವಲ ಕರ್ಮ ನಿರ್ಹಾರ, ನಿರ್ಹಾರ ಅಂದರೆ ಪರಿಹಾರ, ಕರ್ಮ ನಿರ್ಹಾರ, ನಾನು ಮಾಡಿದ ಪಾಪ, ನಾನು ಮಾಡಿದ ದೋಷ, ನನ್ನಲ್ಲಿರುವ ಲೋಪ ನ್ಯೂನತೆ ಅದೆಲ್ಲ ತೊಲಗಿ ಹೋಗಲಿ, ಅದೆಲ್ಲ ಕಳೆದು ಹೋಗಲಿ ಅನ್ನುವ ಭಾವದಿಂದ ಭಗವಂತನ ಪೂಜೆಯನ್ನು ಮಾಡುವಾಗ ಯಜ ಎಷ್ಟವ್ಯ ಮಿತಿವ ಬಹಳ ಚೆನ್ನಾಗಿದೆ. ನಾನು ಮಾಡೋದು ಯಜ ಅಂದರೆ ಯಾಗ, ಯಜ ಪೂಜಾಯ, ನಾನು ಮಾಡೋದು ಭಗವಂತನ ಪ್ರೀತಿಗಾಗಿ ಅಂತ ತಿಳಿದು ಅಪೃಥಕ್ ಭಾವ. ಅಲ್ಲಿ ಪರಮಾತ್ಮನಲ್ಲಿ ಪೃಥಕ್ ಭಾವ ಇರಬಾರ್ದು. ಪೃಥಕ್ ಭಾವ ಅಂತಂದರೆ ಏನರ್ಥ ಗೊತ್ತಾ? ಮಾಡೋದು ಒಂದು, ಭಾವನೆ ಇನ್ನೊಂದು. ಇದು ಪೃಥಕ್ ಭಾವ. ಪೃಥಕ್ ಭಾವ ಅಂದರೆ ಭೇದ ಅಂತ ಅರ್ಥವಲ್ಲ. ಇಲ್ಲಿ ಪೃಥಕ್ ಭಾವ ಅಂದರೆ ಏನು, ತಾನು ಮಾಡೋದೊಂದು, ಮನಸ್ಸಿನಲ್ಲಿ ಇರೋದೊಂದು. ಆ ಥರ ಇಲ್ಲದೆ ಅಪೃಥಕ್ ಭಾವ, ಮನಸ್ಸಿನಲ್ಲಿ ಏನಿದೆಯೋ ಅದೇ ಪೂಜೆಯಲ್ಲಿರಬೇಕು, ಪೂಜೆಯಲ್ಲಿ ಏನಿದೆಯೋ ಅದೇ ಅನುಸಂಧಾನದಲ್ಲಿರಬೇಕು, ಅನುಸಂಧಾನದಲ್ಲಿ ಇದ್ದದ್ದೇ ಮಂತ್ರದಲ್ಲಿರಬೇಕು. ಅಂಥವೇನು ನಿಜವಾದ ಭಕ್ತ ಎಂಬುದಾಗಿ ವರ್ಣನೆಯನ್ನು ಮಾಡ್ತಾ ಬಹಳ ಹೇಳಿದ್ದಾರೆ. ನಿಷೇಧಿತೇನ ಅನಿಮಿತ್ತಂ ಸ್ವಧರ್ಮೇನ ಮಹೀಯಸ. ಯಾವ ಕರ್ಮವನ್ನು ಮಾಡುವಾಗಲೂ, ನಾವು ದೇವರ ಪೂಜೆಯನ್ನು ಮಾಡ್ತೇವೆ, ಯಾವ ಪೂಜೆಯನ್ನು ಮಾಡುವಾಗಲೂ ದೇವರ ಪ್ರೀತಿ ಅಂತನ್ನೋದಿರಬೇಕು, ದೇವರ ಅನುಗ್ರಹ ಅನ್ನೋದು ನಮಗೆ ಅತ್ಯವಶ್ಯಕ. ಭಗವದ್ಗೀತೆಯ ಭಾಷ್ಯದಲ್ಲಿ ಆಚಾರ್ಯರು ಮನುಸ್ಮೃತಿಯ ಒಂದು ವಚನವನ್ನು ಕೋಟ್ ಮಾಡಿ ಹೇಳ್ತಾರೆ. ಯಾವ ಕಾಮವಿಲ್ಲದೆ ನಾವು ಕರ್ಮವನ್ನು ಮಾಡಿದರೆ ನಿಷ್ಕಾಮ ಕರ್ಮ, ಅದು ಭಗವಂತನಿಗೆ ಪ್ರೀತಿ ಆಗ್ತದೆ? ಆಗೋದಿಲ್ಲ. ಕೇವಲ ಕಾಮವಿಲ್ಲದೆ ನಾವು ಪೂಜೆಯನ್ನು ಮಾಡಿದರೆ ಅದು ನಿಷ್ಕಾಮ ಕರ್ಮ ಅಂತ ಅನಿಸ್ತು, ಆದರೆ ದೇವರಿಗೆ ಪ್ರೀತಿ ಆಗೋದಿಲ್ಲ. ಎಷ್ಟು ವಿಚಿತ್ರ ಇದೆ ನೋಡಿ. ಸಕಾಮ ಕರ್ಮವನ್ನು ಶಾಸ್ತ್ರ ನಿಷೇಧವನ್ನು ಮಾಡ್ತೇವೆ, ನಿಷ್ಕಾಮ ಕರ್ಮವನ್ನು ಮಾಡುವಂತೆ ಹೇಳ್ತೇವೆ. ಆದರೆ ಆಚಾರ್ಯರು ಹೇಳ್ತಾರೆ ಕೇವಲ ನಿಷ್ಕಾಮ ಕರ್ಮವಲ್ಲ, ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತಮಿತಿ ಚೋಚ್ಯತೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ. ಎಷ್ಟೋ ಜನ ಇವತ್ತಿನ ಕಾಲದಲ್ಲಿ ದಾನ ಮಾಡ್ತಾರೆ. ಓಲ್ಡ್ ಏಜ್ ಹೋಮಿನಲ್ಲಿ ಆರ್ಫನ್ಸ್ ಇರತಕ್ಕಂಥ ಅನಾಥ ಮಕ್ಕಳು ಇರತಕ್ಕಂಥ ಅವರಿಗೆ ಅಕ್ಕಿಯನ್ನು ಕೊಡ್ತಾರೆ, ಹಾಲು ಕೊಡ್ತಾರೆ, ಹಣ್ಣು ಕೊಡ್ತಾರೆ, ಬಟ್ಟೆ ಕೊಡ್ತಾರೆ. ಯಾಕೆ ಅಂದರೆ ನಮಗೆ ಯಾವುದು ಹೆಸರು ಬೇಡ, ನಮಗೆ ಕೀರ್ತಿ ಬೇಡ, ಘನತೆ ಬೇಡ ಅಂತ ಮಾಡ್ತಾರೆ. ಯಾವ ಕಾಮ ಇಲ್ಲ ಅದರಿಂದ, ಎಲ್ಲೂ ನನ್ನ ಹೆಸರು ಬರಬೇಕು ಅಂತ ಅವರು ಅಪೇಕ್ಷೆ ಪಡೋದಿಲ್ಲ. ಈ ತರಹ ಓಲ್ಡ್ ಏಜ್ ಹೋಮಿನಲ್ಲಿ ಮತ್ತು ಅನಾಥಾಶ್ರಮಗಳಲ್ಲಿ ಕೊಡತಕ್ಕಂತಹ ದಾನ ಧರ್ಮ ಇವ್ಯಾವುದಾದ್ರೂ ದೇವರ ಪೂಜೆ ಆಗುತ್ತದೆಯಾ? ಶ್ರೀಮದಾಚಾರ್ಯ ಹೇಳ್ತಾರೆ ಇದು ದೇವರ ಪೂಜೆ ಆಗುವುದಿಲ್ಲ, ಇದು ಭಾಗವತ ಧರ್ಮವಲ್ಲ, ಇದು ಸಾಧನೆಯಲ್ಲ, ಕೇವಲ ನಿಷ್ಕಾಮ, ಯಾವ ಕಾಮವೂ ಇಲ್ಲ, ಅವರಿಗೆ ಕೀರ್ತಿಯ ಕಾಮನೆಯೂ ಇಲ್ಲ, ಸಮಾಜದೊಳಗೆ ಅವನಿಗೊಂದು ಹೆಸರು ಬರಬೇಕಂತೂ ಇಲ್ಲ. ಆದರೆ ತಾನು ಸುಮ್ಮನೆ ದಾನವನ್ನು ಮಾಡ್ತಾನೆ, ಎಲ್ಲೂ ನನ್ನ ಹೆಸರು ಬೇಡ ಅಂತ ಹೇಳ್ತಾನೆ. ಇದು ಪರಮಾತ್ಮರ ಪೂಜೆ ಆಗುತ್ತದೆಯಾ? ಭಾಗವತ ಹೇಳ್ತದೆ ಅಲ್ಲ. ನಿಷ್ಕಾಮವಾಗಬೇಕು, ಜೊತೆಗೆ ಭಗವಂತನ ಜ್ಞಾನ, ಸರ್ವತ್ರ ಭಕ್ತ ಜ್ಞಾನವಿರಬೇಕು, ಭಗವಂತನ ಪ್ರೀತಿಯ ಅನುಸಂಧಾನವಿರಬೇಕು. ಅದು ಇದ್ದಾಗ ಮಾತ್ರ ಅದು ನಿವೃತ್ತ ಕರ್ಮ, ಅದು ಭಾಗವತ ಧರ್ಮ, ಅದು ಸಾಧನೆ, ಅದರಿಂದ ಪರಮಾತ್ಮ ಪ್ರೀತನಾಗ್ತಾನೆ. ಇವತ್ತೆಷ್ಟೋ ಕಡೆಗೆ ನಾವು ರಸ್ತೆಗಳಲ್ಲಿ ನೂರಾರು ಜನಕ್ಕೆ ಅನ್ನವನ್ನು ಕೊಡ್ತಾ ಇರ್ತಾರೆ. ಬೇರೆ ಬೇರೆ ನಮ್ಮ ಸಮಾಜದವರು, ಬೇರೆ ಸಮಾಜದವರು ಅನ್ನದಾನವನ್ನು ಮಾಡ್ತಾ ಇರ್ತಾರೆ. ಆದರೆ ಭಗವಂತನ ಪೂಜೆ ಅನ್ನುವ ತಿಳುವಳಿಕೆ ಇಲ್ಲದೆ ಎಷ್ಟು ದಾನವನ್ನು ಮಾಡಿದರೂ ಅದು ರಾಜಸ ಪುಣ್ಯ ಬರ್ತದೆ. ಅವರಿಗೆ ಈ ಲೋಕದಲ್ಲಿ ಐಶ್ವರ್ಯ ಬರ್ತದೆ, ಬಹಳ ಆದರೆ ಸ್ವರ್ಗದಲ್ಲಿ ಸುಖ ಸಿಗ್ತದೆ, ಆದರೆ ಪರಮಾತ್ಮನ ಪ್ರೀತಿ ಆಗುವುದಿಲ್ಲ, ಮೋಕ್ಷ ಸಿಗೋದಿಲ್ಲ. ಬ್ರಹ್ಮಾಭ್ಯೇತಿ ಸನಾತನಂ ಇದನ್ನು ಆಚಾರ್ಯರು ಹೇಳಿಕೊಡ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ಮಾಡುವಾಗ ಮನುಷ್ಯನಿಗೆ ಇರಬೇಕಾದದ್ದು ಮಹತಾಂ ಬಹುಮಾನೇನ ಹೀನಾನಾಂ ಅನುಕಂಪಯ ಮೈತ್ರಿಯ ಚೈವಾತ್ಮತುಲ್ಯೇಷು ಯಮೇನ ನಿಯಮೇನ ಚ. ನೋಡಿ, ಯಾವ ಒಂದು ಕರ್ಮವನ್ನು ಮಾಡುವಾಗಲೂ ಮಹತಾಂ ಬಹುಮಾನೇನ, ಆ ವಸ್ತುವಿನಲ್ಲಿ ಬಹುಮಾನವಿರಬೇಕು. ಆಮೇಲೆ ಆ ವಸ್ತುವನ್ನು ಕೊಟ್ಟಿರುವ ಆ ದೇವತೆಗಳಲ್ಲಿ ಬಹುಮಾನವಿರಬೇಕು. ಆ ವಸ್ತುಗಳಿಗೆ ನಿಯಾಮಕನಾಗಿರುವ ಭಗವಂತನಲ್ಲಿ ಬಹುಮಾನವಿರಬೇಕು. ಅಂದರೆ ಬಹುಮಾನ ಅಂದರೆ ಅವರವರಿಗೆ ಬೇಕಾಗಿರುವ ಜ್ಞಾನ, ಅವರವರಲ್ಲಿ ನಾವು ಮಾಡುವ
ಮಾಡಿದಾಗ ಆ ಸಣ್ಣ ದಾನವೂ ಕೂಡ ಅದು ಮಹಾಪುಣ್ಯಕ್ಕೆ ಕಾರಣವಾಗಿದೆ, ಸಾಧನವಾಗಿದೆ ಎಂಬುದಾಗಿ ಹೇಳ್ತಾ ಮುಂದೆ ಒಂದು ಮಾತನ್ನು ಹೇಳ್ತಾರೆ. ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾಗಿರುವ ಮಾತುಗಳು. ಉದ್ಧವನಿಗೆ ಶ್ರೀಕೃಷ್ಣ ಪರಮಾತ್ಮ ಕೆಲವು ಮಾತುಗಳನ್ನು ಹೇಳ್ತಾನೆ. ಮತ್ಕಥಾ ಶ್ರವಣೆ ಶ್ರದ್ಧಾ. ಕೆಲವರಿಗೆ ಶ್ರದ್ಧೆ ಇರ್ತದೆ, ಬಹಳಷ್ಟು ಶ್ರದ್ಧೆ. ಇಲ್ಲಿ ಬಂದು ಸಭೆಯಲ್ಲಿ ಕೂತಿರ್ತಾರೆ, 3 ದಿನ ಸಭೆಯಲ್ಲಿ ಕೂತಿದ್ದಾರೆ, ಸಭೆಗೆ ಹೋದೆವು, ಆಯಿತು, ಭೋಜನವಾಯಿತು, ಪ್ರವಚನಗಳಾದವು, ಉತ್ಸವವಾಯಿತು, ಎಲ್ಲರನ್ನೂ ನೋಡಿದೆವು. ಆದರೆ ಭಗವಂತನ ಕಥೆಯಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧೆ ಅನ್ನುವ ಶಬ್ದಕ್ಕೆ ಭಾಗವತವೇ ಹೇಳ್ತದೆ ಆಸ್ತಿಕ್ಯ ಬುದ್ಧಿ. ಶ್ರದ್ಧೆಯನ್ನು ಸುಮ್ಮನೆ ಕೈ ಜೋಡಿಸಿ ನಮಸ್ಕಾರ ಮಾಡೋದಲ್ಲ. ಅತ್ರೋತ್ತಮಸ್ತಿ ಅನೇನ ಮಮ ಪ್ರಯೋಜನ ಎಂದು 2 ವಿಧವಾದ ಶ್ರದ್ಧೆಯನ್ನು ಭಾಗವತ ಹೇಳ್ತಾ ಇದೆ. ಮತ್ಕಥಾ ಶ್ರವಣೆ ಶ್ರದ್ಧಾ. ಭಗವಂತನ ಕಥೆಯನ್ನು ಕೇಳುವಾಗ ಶ್ರದ್ಧೆ ಇರಬೇಕು. ನಮ್ಮ ಮಕ್ಕಳು ಹಾಡನ್ನು ಹಾಡಿದರೆ, ಪರೀಕ್ಷೆಯಲ್ಲಿ ಪಾಸಾದರೆ ಅಥವಾ ಇನ್ಯಾವುದೋ ಆದರೆ ಬಹಳ ಸಂತೋಷವಾಗ್ತದೆ, ಆಗಬೇಕು. ಆದರೆ ಅದರ ಜೊತೆಗೆ ಭಗವಂತನ ಕಥೆಯನ್ನು ಕೇಳುವಾಗ ಮಿಗೆ ಹರುಷದಿಂ ದೃಗ್ ಬಾಷ್ಪಗಳಿಂ ನಗೆ ಮೊಗದಿಂ ರೋಮಗಳೆದುದು ಅಂತ ದಾಸರು ಇದೇ ಮಾತನ್ನು ಹೇಳ್ತಾರೆ. ಅಲ್ಲಿ ಆನಂದ ಪುಲಕಿತನಾಗಬೇಕು. ಮತ್ಕಥಾ ಶ್ರವಣೆ ಶ್ರದ್ಧಾ. ಮದನುಧ್ಯಾನ ಉದ್ದವ ಸರ್ವ ಲಾಭೋಪಹರಣಂ. ಎಷ್ಟು ಚೆನ್ನಾಗಿದೆ. ಏನೇನು ಸಿಗ್ತದೆ ಸರ್ವ ಲಾಭ, ನನಗಿವತ್ತೇನು ಸಿಕ್ಕಿದೆ ಅದನ್ನೆಲ್ಲ ದೇವರಿಗೆ ಒಪ್ಪಿಸಬೇಕು. ಏನು ಇವತ್ತು ಸಿಕ್ಕಿದೆ ದೇವರಿಗೆ ಅದನ್ನು ಒಪ್ಪಿಸಬೇಕು. ಇವತ್ತೇನು ಸಿಕ್ಕಿದೆ, ನಾನು ಊಟವನ್ನು ಮಾಡಿದೆ, ಮೃಷ್ಟಾನ್ನ ಭೋಜನವನ್ನು ಮಾಡಿದೆ, ಅದು ದೇವರಿಗೆ ಒಪ್ಪಿಸಬೇಕು. ನಾನು ಒಳ್ಳೆ ಹಾಸಿಗೆ ಮೇಲೆ ನಿದ್ರೆಯನ್ನು ಮಾಡಿದೆ, ಭಗವಂತ ಇದು ನಿನಗೆ ಸಮರ್ಪಿತ. ಯಾರೋ ನಮಗೆ ಒಳ್ಳೆ ಬಟ್ಟೆಯನ್ನು ಕೊಟ್ಟರು, ಭಗವಂತ ಸರ್ವ ಲಾಭ ಉಪಹರಣಂ. ಏನೇನು ಲಾಭವಾಗಿದೆ, ಏನೇನು ಸಿಕ್ಕಿದೆ ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು. ಆಶ್ಚರ್ಯವಾಗ್ತದೆ. ಏನ್ರಿ ದೇವರಿಗೆ ಸಮರ್ಪಣೆ ಮಾಡಬೇಕು? ನಾವು 1 ಗಂಟೆ ಶ್ವಾಸೋಚ್ಛ್ವಾಸವನ್ನು ಮಾಡಿದೆವು, ಇದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಇದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಬಹಳ ಚೆನ್ನಾಗಿದೆ. ಸಮರ್ಪಣೆ ಅಂದರೆ ನಾವೇನೋ ಕೊಂಡು ತಂದು ದೇವರ ಮುಂದೆ ಮಂಡಲವನ್ನು ಮಾಡಿಟ್ಟು ಅದಕ್ಕೆ ನೀರನ್ನು ಸಿಂಪಡಿಸಿ ತುಳಸಿ ದಳವನ್ನು ಹಾಕಿ ಕೃಷ್ಣಾರ್ಪಣ ಅಂತಂದರೆ ಸಮರ್ಪಣೆ ಅಲ್ಲ. ಎಷ್ಟು ಚೆನ್ನಾಗಿದೆ. ನಾನು ಇವತ್ತು ಚೆನ್ನಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡಿದೆ. 21,600 ಜಪವನ್ನು, ಹಂಸ ಮಂತ್ರ ಜಪವನ್ನು ವಾಯುದೇವರು ಮಾಡಿದ್ದಾರೆ. ನಾನು ಕೇವಲ ಗಾಳಿಯನ್ನು ತೆಗೆದುಕೊಂಡೆ, ಗಾಳಿಯನ್ನು ಬಿಟ್ಟೆ. ಇದು ಭಗವಂತ ನೀನು ಕೊಟ್ಟದ್ದು ಅಂತ ಸರ್ವ ಲಾಭ ಉಪಹರಣಂ. ಇದನ್ನು ಪ್ರಾತರ್ಯೋಗ ಅಂತ ಕರೆದಿದ್ದಾರೆ. ಪ್ರಾತರ್ಯೋಗೋ ಮಹಾಲಯಂ. ನೋಡ್ರಿ ಎಷ್ಟು ಸರ್ವಲಾಭ ಉಪಹರಣಂ. ಏನೇನು ಲಾಭವಾಗಿದೆಯೋ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ದಾಸ್ಯೇನ ಆತ್ಮನಿವೇದನಂ. ಪ್ರತಿಯೊಂದಕ್ಕೂ ಭಗವಂತನಿಗೆ ದಾಸ್ಯ ಭಾವದಿಂದ ಆತ್ಮನಿವೇದನ. ಮಜ್ಜನ್ಮ ಕರ್ಮ ಕಥನಂ. ದೇವರ ಕಥೆ, ಭಗವಂತನ ಮಹಿಮೆ, ಭಗವದ್ಭಕ್ತರ ಮಹಿಮೆ. ಚರಿತಂ ವೈಷ್ಣವಾನಾಂತು ವಿಷ್ಣೋದ್ರೇಕಾಯ ಕಥ್ಯತೆ ಅಂತ ಹೇಳಿದ್ದಾರೆ. ಭಗವದ್ಭಕ್ತರ ಕಥೆ, ಋಷಿಗಳು, ಮುನಿಗಳು, ದೇವತೆಗಳು, ಗಂಧರ್ವರು ಅಷ್ಟಲ್ಲ, ಇವತ್ತು ಯಾರು ನಮ್ಮ ಮುಂದೆ ಇರುವ ಸಜ್ಜನರು ಇದ್ದಾರೆಯೋ ಅವರಲ್ಲಿರುವ ಸಜ್ಜನಿಕೆಯನ್ನು ಕಂಡು ಅದನ್ನು ನಾವು ಸ್ತೋತ್ರವನ್ನು ಮಾಡದೇ ಇದ್ರೂ ಮನಸ್ಸಿನಲ್ಲಿ ನೋಡಿ ಸಂತೋಷವನ್ನು ಪಡಬೇಕು. ಇದು ಭಗವಂತನಿಗೆ ಪ್ರಿಯ. ಮಜ್ಜನ್ಮ ಕರ್ಮ ಕಥನಂ ಮಮ ಪರ್ವಾನುಮೋದನಂ. ದೇವರು ಹೇಳ್ತಾನೆ, ನನ್ನ ಪರ್ವಕಾಲ, ಆ ಪರ್ವಕಾಲ ಬಂದಾಗ ದೇವರಿಗೆ ಅದನ್ನು ಕೊಡಬೇಕು. ಗೀತ, ತಾಂಡವ, ವಾದಿತ್ರ, ಗೋಷ್ಠಿ, ಮದ್ಗೃಹೋತ್ಸವ. ಪ್ರತಿ ದಿವಸ ಮನೆಯಲ್ಲಿ ಉತ್ಸವವನ್ನು ಮಾಡಬೇಕು, ಕುಡಿಬೇಕು, ವಾದ್ಯವನ್ನು ಬಾರಿಸಬೇಕು, ಆಮೇಲೆ ಗೋಷ್ಠಿಗಳನ್ನು ಮಾಡಬೇಕು, ತಾಂಡವವನ್ನು ಮಾಡಬೇಕು. ಇದೆಲ್ಲ ಗೃಹೋತ್ಸವ. ನೀನಿರುವ ಮನೆ ನನ್ನ ಮನೆ, ನಿನ್ನ ಮನೆ ಅಲ್ಲ. ನಿನ್ನ ಮನೆಯಲ್ಲಿ ನಾನಿದ್ದೇನೆ, ನೀನೇನು ಮಾಡ್ತೀಯೋ ಅದು ನೀನು ನನಗೆ ಮಾಡುವ ಉತ್ಸವ. ಇದನ್ನೇ ಇನ್ನೊಂದು ಮಾತಿನಲ್ಲಿ ಸ್ವಾಮೀನೇ ಚರಣಂ ಶರಣಂ ಅಂತ ಹೇಳ್ತಾ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಪೂಜಾ ಅದೆಲ್ಲ ನಿನ್ನ ಪೂಜೆ ಅಂತ ಹೇಳ್ತಾ ಏನು ಮಾತನಾಡ್ತೇನೆ ಅದೆಲ್ಲವೂ ಕೂಡ ಯಾತ್ರಾ ಬಲಿ ವಿಧಾನಂಚ ಸರ್ವ ವಾರ್ಷಿಕ ಪರ್ವಸು. ಮಮಾರ್ಚ ಸ್ಥಾಪನೆ ಶ್ರದ್ಧಾ. ಎಷ್ಟು ಹೇಳಿದ್ದಾರೆ, ದೇವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು. ದಿವಸ ಒಂದು ಶಾಲಿಗ್ರಾಮ, ಒಂದು ಪ್ರತಿಮೆ ಕೊಂಡು ತಂದು ಅದು ಸ್ಥಾಪನೆ ಅಲ್ಲ. ಮಮಾರ್ಚ ಸ್ಥಾಪನೆ ಶ್ರದ್ಧಾ. ನಿತ್ಯದಲ್ಲಿ ದೇವರನ್ನು ಕೂಡಿಸಬೇಕು.
ನಾವು ಇದನ್ನು ನೋಡ್ತೇವೆ. ಸ್ವಾಮಿಗಳವರು ಪೂಜೆಯನ್ನು ಮಾಡ್ತಾ ಇರುವಾಗ ಅದೇ ರಾಮದೇವರನ್ನು ಎಷ್ಟು ಶ್ರದ್ಧೆಯಿಂದ ನೋಡಿದರೆ ನಮಗೆ ಆಶ್ಚರ್ಯವಾಗ್ತದೆ. ನಮ್ಮ ಮನೆಯಲ್ಲಿ ನಾವು ಒಂದು ದಿನವಾದರೂ ನಮ್ಮ ಪ್ರತಿಮೆಯನ್ನು, ನಮ್ಮ ಶಾಲಿಗ್ರಾಮವನ್ನು ಚೆನ್ನಾಗಿ ಕಣ್ಣು ತುಂಬಿ ನೋಡಿದ್ದೇವೆ? ನೋಡಿಲ್ಲ. ನೀರು ಹಾಕ್ತೇವೆ, ಹರಟಿ ನೋಡ್ತೇವೆ, ಅಲ್ಲಿ ನೋಡ್ತೇವೆ, ಒರೆಸ್ತೇವೆ, ತುಳಸಿ ಒರೆಸ್ತೇವೆ, ಮಂಗಳಾರತಿ ಮಾಡ್ತೇವೆ, ಎಲ್ಲೋ ಮನಸ್ಸಿರ್ತದೆ, ಪೂಜೆ ಆಗ್ತದೆ. ಆದರೆ ದೇವರನ್ನು ನಾವು ಒಂದು ದಿನ ಚೆನ್ನಾಗಿ ನೋಡಿಲ್ಲ. ಭಗವಂತನ ಇಲ್ಲೇ ಮುಂದೆ ಬರ್ತದೆ, ಸಂಚಿಂತೆಯೇ ಭಗವತ ಚರಣಾರವಿಂದಂ. ಆ ಎಲ್ಲ ಪಾದವನ್ನು ಅಡಿಯಿಂದ ಮುಡಿಯವರೆಗೆ ನಾವು ಭಗವಂತನ ಸ್ಮರಣೆ ಮಾಡಬೇಕು. ಅದು ಮಮಾರ್ಚ ಸ್ಥಾಪನೆ ಶ್ರದ್ಧಾ ಮಮ ಸದ್ಮನಿ ಚೋದ್ಯಮ. ದೇವರ ಮನೆಯಲ್ಲಿ ಉದ್ಯಮ ಇರಬೇಕು, ವ್ಯಾಪಾರವಿರಬೇಕು. ಅಂಬರೀಷ ಮಹಾರಾಜ ಪ್ರತಿನಿತ್ಯ ಪೂಜೆಯನ್ನು ಮಾಡುವಾಗ ತಾನೇ ಕಸವನ್ನು ಗುಳಿಸ್ತಾ ಇದ್ದ. ಒಂದೊಂದು ಧೂಳಿನ ಕಣ ತಲೆಯ ಮೇಲೆ ಬಿತ್ತು ಅಂದರೆ ಅಷ್ಟು 1000 ವರ್ಷಗಳವರೆಗೆ ಸ್ವರ್ಗಲೋಕದಲ್ಲಿ, ದೇವಲೋಕದಲ್ಲಿ ವಾಸ ಅಂತ ಹೇಳಿದ್ದಾರೆ. ಮಮ ಸದ್ಮನಿ ಚ ಉದ್ಯಮ. ದೇವರ ಮನೆ, ಅದರೊಳಗೆ ಉದ್ಯಮ ವ್ಯಾಪಾರವಿರಬೇಕು. ತಾನೇ ಎಲ್ಲವನ್ನು ಮಾಡಿಕೊಳ್ಳಬೇಕು. ಸಮ್ಮಾರ್ಜನ ಉಪಲೇಪಾಭ್ಯಾಮ್, ತೊಳಿಬೇಕು, ಮಂಡಲವನ್ನು ಮಾಡಬೇಕು. ಎಷ್ಟು ಹೇಳಿದ್ದಾರೆ, ದೇವರನ್ನು ಎಲ್ಲಿ ಕೂಡಿಸ್ತೇವೆ ಅಲ್ಲಿ ಮಂಡಲ. ನಾವು ಮಲಗಬೇಕಾದ್ರೆ ಯಾರಾದರೂ ಹಾಸಿಗೆ ಮೇಲೆ ತೊಳೆದ್ರೆ ಇನ್ನೊಮ್ಮೆ ಅದನ್ನು ಜಾಡಿಸಿ ಚೆನ್ನಾಗಿ ಕೈಯಿಂದ ಅದನ್ನು ಸಮವನ್ನಾಗಿ ಮಾಡಿ ಅದರ ಮೇಲೆ ಮಲಗ್ತೇವೆ. ಎಲ್ಲಾದರೂ ಒಂದು ರಗ್ಗೋ ಏನಾದರೂ ಮಡಿಚಿದು ಸರಿಯಾಗಿರಲಿಲ್ಲ ಅಂದರೆ ನಿದ್ರೆ ಬರೋದಿಲ್ಲ, ಅದನ್ನು ಮತ್ತೆ ಚೆನ್ನಾಗಿ ಮಾಡ್ತೇವೆ. ಸಮ್ಮಾರ್ಜನ ಉಪಲೇಪಾಭ್ಯಾಮ್, ದೇವರಿಗೆ ಮಾರ್ಜನವನ್ನು ಮಾಡಬೇಕು, ಲೇಪನವನ್ನು ಮಾಡಬೇಕು, ಮಂಡಲವನ್ನು ಮಾಡಬೇಕು. ಅದನ್ನು ಹೇಳ್ತಾ ಆಮೇಲೆ ಅಮಾನುತ್ತಮ ಅದಂಭುತ್ತಂ ಕೃತಸ್ಯ ಅಪರಿಕೀರ್ತನಂ. ಎಷ್ಟು ಮಹತ್ವದ ಮಾತನ್ನು ಹೇಳ್ತಾ, ಹೇಳಿ ಮಾಡಿದ್ದನ್ನು ಹೇಳಿಕೊಳ್ಳಬಾರದು. ಕೃತಸ್ಯ ಅಪರಿಕೀರ್ತನಂ, ನಾವು ಹೇಳಿಕೊಳ್ಳೋದು ಬಹಳ, ಮಾಡೋದು ಸ್ವಲ್ಪ. ಭಾಗವತ ಹೇಳ್ತದೆ, ಮಾಡಿದ್ದನ್ನು ಒಂದೂ ಕೂಡ ಪರಿಕೀರ್ತನ ಹೇಳಿಕೊಳ್ಳಬಾರದು. ಯಾಕೆಂದರೆ ಇದೇ ಭಾಗವತದಲ್ಲಿ ಹೇಳ್ತಾರೆ ಏನು ಅಂತಂದರೆ, ಪರಸ್ವಭಾವ ಕರ್ಮಾಣಿ ನ ಪ್ರಶಂಸೇತ್ ನ ಗರ್ಹಯೇತ್. ಇನ್ನೊಬ್ಬರ ಯಾವುದನ್ನು ನಾವು ನಿಂದೆಯನ್ನು ಮಾಡಬಾರದು. ಅದೇ ರೀತಿಯಾಗಿ ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ಳಬಾರದು ಅಂತ ಭಾಗವತ ಹೇಳಿಕೊಡುದು. ಹಾಗಾಗಿ ಕೃತಸ್ಯ ಅಪರಿಕೀರ್ತನಂ, ಸಣ್ಣ ಧರ್ಮ ಅಂತ ನಮಗೆ ಅನಿಸ್ತದೆ, ನಾವು ತಪ್ಪು ಮಾಡ್ತೇವೆ. ಅಪಿ ದೀಪಾವಲೋಕನ್ನೇ ನೋಪಯುಂಜಾತ್ ನಿವೇದಿತಂ. ದೇವರಿಗಾಗಿ ದೀಪ ಹಚ್ಚಿರ್ತೇವೆ, ಕರೆಂಟ್ ಹೋಗಿರ್ತದೆ, ನಾವು ಆ ದೀಪವನ್ನು ತೆಗೆದುಕೊಂಡು ನಮ್ಮ ಮನೆಯಲ್ಲಿರ್ತಕ್ಕಂತಹ ಕೀಲಿ ಕೈ ಕಳೆದಿರ್ತದೆ ಅಥವಾ ಇನ್ಯಾವುದೋ ಪಂಚ ಸಿಗ್ತಾ ಇರೋದಿಲ್ಲ, ಆ ದೀಪ ದೇವರ ಮುಂದೆ ಹಚ್ಚಿದ ದೀಪವನ್ನು, ದೇವರಿಗೆ ಮೀಸಲಿಟ್ಟ ದೀಪವನ್ನು ನಮ್ಮ ಕೆಲಸಕ್ಕಾಗಿ ಉಪಯೋಗಿಸಬಾರದು. ಎಷ್ಟು ಚೆನ್ನಾಗಿದೆ. ಅಪಿ ದೀಪಾವಲೋಕನ್ನೇ ನೋಪಯುಂಜಾತಿ ನಿವೇದಿತಂ. ಮೇ ನಿವೇದಿತಂ ದೀಪಾವಲೋಕಂ ನೋಪಯುಂಜಾತ್. ನನಗಾಗಿ ಇಟ್ಟ ದೀಪ ನನಗೆ ಇರಬೇಕು, ಇನ್ನೊಬ್ಬರಿಗೆ ಇರಬಾರ್ದು. ದೇವರಿಗೆ ಹಚ್ಚಿದ ದೀಪ ದೇವರಿಗೇನೆ ಇರಬೇಕು. ಆ ದೀಪದೊಳಗೆ ನಾನು ಇನ್ಯಾವುದನ್ನು ನೋಡಬಾರ್ದು. ನೋಡಿದರೆ ದೇವರನ್ನೇ ನೋಡಬೇಕು. ಇದು ಒಂದು ಪೂಜೆ. ನಾವೆಲ್ಲ ಹೀಗೆ ಮಾಡ್ತೀವಿ. ದೇವರಿಗೆ ಇಟ್ಟ ಪಾತ್ರೆ ದೇವರಿಗೆ ಇರಬೇಕು. ತೀರ್ಥದ ಪಾತ್ರೆ ತೀರ್ಥಕ್ಕೆ. ಇವತ್ತು ಆಚಮನ, ನಾಳೆ ತೀರ್ಥ, ನಾಡ್ದು ಅರ್ಘ್ಯ, ಮತ್ತೊಂದು ದಿವಸ ತರ್ಪಣ, ಮತ್ತೊಂದು ದಿವಸ ಪಾಯಸ, ಇನ್ನೊಂದು ದಿವಸ ಸಾರು ಹಾಕ್ಕೊಂಡು ಮತ್ತೆ ಬೂದಿ ಹಚ್ಚಿ ನಾವು ತಾಮ್ರ ಮಾಮ್ಲೇನ ಶುದ್ಧತೆ ರಜಸ ಶುದ್ಧತೆ ನಾರಿ ಅಂತ ತೊಳೆದ್ರೆ ಇಲ್ಲ. ದೇವರಿಗೆ ಇಟ್ಟ ವಸ್ತ್ರ ದೇವರಿಗೇನೇ ಇರಬೇಕು. ದೇವರಿಗೆ ಇಟ್ಟ ದೀಪ ದೇವರಿಗೇನೇ ಇರಬೇಕು. ಅದು ಇನ್ನೊಂದಕ್ಕೆ ಉಪಯೋಗಿಸಬಾರದು. ಇಷ್ಟು ಒಂದು ನಿಟ್ಟು ಶಿಸ್ತು ಅದನ್ನು ಹೇಳ್ಕೊಡ್ತಾರೆ. ಆಮೇಲೆ ಯತ್ಯದಿಷ್ಟತಮಂ ಲೋಕೆ, ದೇವರಿಗೆ ಕೊಡಬೇಕು. ಎಷ್ಟು ಚೆನ್ನಾಗಿ. ಏನು ಕೊಡಬೇಕು? ಅನೇಕರು ಹೇಳ್ತಾರೆ ಇದು ದಾನಕ್ಕೋ ನಿಮಗೋ ದೇವರಿಗೋ ಉಪಯೋಗಕ್ಕೋ ಅಂತಂದಾಗ ಕಾಯಿಗಳು ಹಣ್ಣುಗಳು ಅಲ್ಲ. ಯದ್ಯದಿಷ್ಟತಮಂ ಲೋಕೆ ಯಚ್ಚಾತಿ ಪ್ರಿಯಮಾತ್ಮನಃ. ನಿನಗೆ ಯಾವುದು ಪ್ರಿಯವೋ ಅದನ್ನು ದೇವರಿಗೆ ಕೊಡು. ನಿನಗೆ ಯಾವುದು ಅತ್ಯಂತ ಇಷ್ಟವೋ ಅದನ್ನು ದೇವರಿಗೆ ಕೊಡು. ಈ ತರಹ ಹೇಳಿ ತತ್ತನ್ ನಿವೇದಯೇ ಮಹ್ಯಂ ತದನಂತ್ಯಾಯ ಕಲ್ಪತೆ. ಇಷ್ಟು ಹೇಳಿದ್ದಾರೆ. ಇನ್ನೊಂದು ಭಗವಂತನ ಚಿಂತನೆ. ಎಲ್ಲಿ ಹೋದರೂ ಕೂಡ ಭಗವಂತ ಇದೇ ಮಾತನ್ನು ಹೇಳ್ತಾನೆ. ಏನು ಅಂತಂದರೆ ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಯಾರು ಯಾವುದನ್ನು ಮಾಡಿದರೂ ಕೂಡ ಅದು ನನಗೆ ಇರ್ತದೆ. ಅದು ಅವರು ತಿಳಿಬಹುದು, ತಿಳಿದೇ ಇರಬಹುದು. ಅದು ಅವರು ತಿಳಿಯಬಹುದು, ತಿಳಿಯದೇ ಇರಬಹುದು. ತಿಳಿದುಕೊಂಡ್ರೆ ಅದು ನನ್ನ ಪೂಜೆ ಅಂತ ಆಗ್ತದೆ. ತಿಳಿಯದೇ ಇದ್ದರೆ ಅದು ನನ್ನ ಪೂಜೆ ಆಗೋದಿಲ್ಲ. ಅವರು ಎಷ್ಟೇ ಸತ್ಕರ್ಮವನ್ನು ಮಾಡಿದರೂ ಕೂಡ ಅವರಿಗೆ ಅದು ಫಲ ಬರೋದಿಲ್ಲ
ಅಂತ ಹೇಳ್ತಾ 11 ಸ್ಥಾನಗಳಲ್ಲಿ ಭಗವಂತನ ಪೂಜೆ ಹೇಗೆ ಮಾಡಬೇಕು ಎಷ್ಟು ಚೆನ್ನಾಗಿದೆ. ನಾವೆಲ್ಲ ತಿಳಿದದ್ದೇನು ಅಂದರೆ ಶಾಲಿಗ್ರಾಮದಲ್ಲಿ ಪ್ರತಿಮೆಯಲ್ಲಿ ನಾವು ದೇವರ ಪೂಜೆಯನ್ನು ಮಾಡ್ತೇವೆ, ಇದು ಅವಶ್ಯವಾಗಿ. ಅದರ ಜೊತೆಗೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೆ ಯಾವ ಯಾವ ಅಧಿಷ್ಠಾನಗಳಲ್ಲಿ ಯಾವ ಯಾವ ರೀತಿಯಾಗಿ ಭಗವಂತನನ್ನು ಪೂಜೆ ಮಾಡಬೇಕು ಅನ್ನೋದಕ್ಕಾಗಿ ಸೂರ್ಯ, ಅಗ್ನಿ, ಬ್ರಾಹ್ಮಣರು, ಆಕಳುಗಳು, ವೈಷ್ಣವರು, ಆಕಾಶ, ವಾಯು, ನೀರು, ಭೂಮಿ ಮತ್ತು ತನ್ನಲ್ಲಿ ಎಲ್ಲರಲ್ಲಿ ಹೇಗೆ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಭಗವಂತ ಹೇಳಿಕೊಟ್ಟಿದ್ದಾನೆ. ಸೂರ್ಯೇತು ವಿದ್ಯೆಯ ತ್ರಯ್ಯ, ಸೂರ್ಯನ ಪೂಜೆಯನ್ನು ಮಾಡಬೇಕು, ಸೂರ್ಯನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಹೌದಾ? ಆ ಪೌಷ್ಟಾಮಯಗೋ ನಮಸ್ಕರಿಸ್ಕೋತೀವಿ. ಸೂರ್ಯನಿಗೆ ನಾವು ಸ್ನಾನಕ್ಕೆ ಹಾಕಬೇಕು ಅಂತ ಲೋಟದಿಂದ ನೀರು ಹಾಕಿದರೆ ನಮ್ಮ ತಲೆ ಮೇಲೆ ಬೀಳ್ತದೆ. ಸೂರ್ಯನಿಗೆ ಪಂಚಾಮೃತ ಮಾಡಿದರೆ ನಮ್ಮ ಎಲ್ಲ ಹಾಲು, ಮೊಸರು, ತುಪ್ಪ ಆಗಿಬಿಡ್ತದೆ. ಸೂರ್ಯನಲ್ಲಿ ಭಗವಂತನ ಪೂಜೆಯನ್ನು ಮಾಡಬೇಕು. ಸೂರ್ಯೇತು ವಿದ್ಯೆಯ ತ್ರಯ್ಯ ಹೇಳಿಕೊಟ್ಟಿದ್ದಾರೆ. ತ್ರೈವಿದ್ಯ ವೇದಗಳಿಂದ ಅರ್ಘ್ಯದಿಂದ ಸೂರ್ಯನನ್ನು ನಿಂತು ಉಪಸ್ಥಾನ ಅಂತ ಹೇಳಿದ್ದಾರೆ. ಆ ಸೂರ್ಯನನ್ನು ನಾವು ಈ ಥರ ವಿದ್ಯೆಯ ತ್ರಯ್ಯ ಸೂರ್ಯನ ಉಪಾಸನೆಯನ್ನು ಮಾಡುವುದಕ್ಕಾಗಿ ಈ ಥರ ಅಲ್ಲಿ ನೀರು ಬೇಡ, ಯಾವ ದ್ರವ್ಯ ಬೇಡ, ಯಾವ ಬಟ್ಟೆ ಬೇಡ, ಇನ್ನೇನು ಬೇಡ. ನೀನು ಪ್ರಾತಃ ಕಾಲ ಸೂರ್ಯನ ಮುಂದೆ ನಿಂತು ನೀನು ಸೂರ್ಯನ ಮಂತ್ರವನ್ನು ಪಠಣವನ್ನು ಮಾಡು, ಗಾಯತ್ರಿಯ ಜಪವನ್ನು ಮಾಡು. ಸೂರ್ಯೇತು ವಿದ್ಯೆಯ ತ್ರಯ್ಯ, ಅದು ಸೂರ್ಯನಿಗೆ ಪ್ರೀತಿ ಆಗ. ಅದಕ್ಕಾಗಿಯೇ ಸಂಧ್ಯಾವಂದನೆಯಲ್ಲಿ ಉಪಸ್ಥಾನ ಅಂತ ಹೇಳಿದ್ದಾರೆ. ಉಳಿದೆಲ್ಲವನ್ನು ನಾವು ಕುಳಿತುಕೊಂಡು ಮಾಡ್ತೇವೆ, ಉಪಸ್ಥಾನ ಮಾತ್ರ ಎದ್ದು ನಿಂತು, ಉಪಸ್ಥಾನವನ್ನು ನಿಲ್ಲೋದು, ನಿಂತು ಸೂರ್ಯನ ಉಪಾಸನೆಯನ್ನು ಮಾಡಬೇಕು. ಸೂರ್ಯೇತು ವಿದ್ಯೆಯ ತ್ರಯ್ಯ. ಹವಿಷ ಅಗ್ನೌ ಯಜೇತಮಂ, ಅಗ್ನಿಯಲ್ಲಿ ಏನು ಮಾಡಬೇಕು? ಹವಿಸ್ಸನ್ನು ಸಮರ್ಪಣೆ ಮಾಡಬೇಕು. ನೀ ಏನು ಕೊಟ್ಟರು ಕೂಡ ಷೋಡಶೋಪಚಾರ ಪೂಜೆ ಹೇಳ್ತಾರೆ. ಅಗ್ನಿಗೆ ನಾವು ಷೋಡಶೋಪಚಾರ ಪೂಜೆ ಮಾಡಬೇಕಂದ್ರೆ ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಪುನರಾಚಮನ, ಸ್ನಾನ, ವಸ್ತ್ರ ಎಲ್ಲವನ್ನು ಅಲ್ಲಿ ಹೋಗಿ ವಸ್ತ್ರವನ್ನೇ ಹಾಕೋದೆ. ಹವಿಷ ಅಗ್ನೌ ಯಜೇತಮಾಂ, ಏನು ಅರ್ಘ್ಯಂ ಸಮರ್ಪಯಾಮಿ ತುಪ್ಪ, ಪಾದ್ಯಂ ಸಮರ್ಪಯಾಮಿ ತುಪ್ಪ, ವಸ್ತ್ರಂ ಸಮರ್ಪಯಾಮಿ ತುಪ್ಪ, ಎಲ್ಲವನ್ನೂ ತುಪ್ಪ. ಹವಿಸ್ಸಿನಲ್ಲಿ ಅಗ್ನಿಯಲ್ಲಿ ಹವಿಸ್ಸಿನಿಂದ ನೀನು ಪೂಜೆಯನ್ನು ಮಾಡು. ನೋಡ್ರಿ, ಒಂದೇ ಷೋಡಶೋಪಚಾರಗಳು ಯಾವ ಯಾವ ವಸ್ತುಗಳು ಬರ್ತವೆಯೋ ಆ ಪ್ರಕಾರ ಅದರ ವಿಭಾಗವನ್ನು ಮಾಡಿಕೊಡ್ತಾ ಇದ್ದಾರೆ. ಆತಿಥ್ಯೇನತು ವಿಪ್ರಾಗ್ರೆ, ಇನ್ನು ಬ್ರಾಹ್ಮಣ ಅವನಲ್ಲಿ ಹೇಗೆ ಪೂಜೆ ಮಾಡಬೇಕು? ಸ್ನಾನಂ ಸಮರ್ಪಯಾಮಿ ಬರ್ರಿ ಅಂತ ತಂದು ತಂಗಿಯಿಂದ ಬಕೆಟ್ ತಗೊಂಡು ನೀರು ಹಾಕೋದು ಅಲ್ಲ. ಆತಿಥ್ಯೇನತು ವಿಪ್ರಾಗ್ರೆ, ಬ್ರಾಹ್ಮಣರಿಗೆ ಅತಿಥಿಗಳಿಗೆ ವಿಶೇಷವಾಗಿ ಸಂತೋಷ ಪಡಿಸಬೇಕು. ಇದನ್ನು ಅನೇಕ ಕಡೆಗೆ ಸ್ವಯಂ ಭಗವಂತನೇ ಹೇಳಿಕೊಟ್ಟಿದ್ದಾನೆ. ನವೈ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸ್ಯ ವರ್ಯಗುಹು. ಸ್ವಯಂ ಋಷಭನಾಮಕ ಪರಮಾತ್ಮ ಹೇಳ್ತಾನೆ, ಇನ್ನು ಎಲ್ಲ ಆರಾಧನೆಯನ್ನು ನೀನು ಮಾಡುವಾಗಲೂ ಬ್ರಾಹ್ಮಣರನ್ನು ನೀನು ವಿಶೇಷವಾಗಿ ಪೂಜೆಯನ್ನು ಮಾಡು. ಅಲ್ಲಿ ನಾನು ಇರ್ತೇನೆ. ಯಾಕೆ ಅಂದರೆ ದೇವರು ಹೇಳಿದ್ದಾನೆ, ಚಲಾಚಲ ವಿಭಾಗೇನ ಪ್ರತಿಮಾ ದ್ವಿತಯಂ ಮಮ, ಚಲ ಪ್ರತಿಮೆ ಅಚಲ ಪ್ರತಿಮೆ. ಅದರೊಳಗೆ ಅಚಲ ಪ್ರತಿಮೆ ಶಾಲಿಗ್ರಾಮಾದಿಗಳು, ಚಲ ಪ್ರತಿಮೆ ಬ್ರಾಹ್ಮಣ ಇಲ್ಲೇ ಮುಂದೆ ಬರ್ತದೆ. ಆ ಬ್ರಾಹ್ಮಣನಲ್ಲಿ ನೀನು ಆತಿಥ್ಯವನ್ನು ಮಾಡು, ಆಕಳಿನ ಪೂಜೆಯನ್ನು ಮಾಡಬೇಕು. ಗೋಷ್ಠೆ ಗಾಹ ಯವಸಾಧನ ಅಂದರೆ ಅಲ್ಲಿ ನಾವು ಕೊಡುವ ಆಹಾರ, ಧಾನ್ಯ, ನೀರು, ಹುಲ್ಲು. ವೈಷ್ಣವೇ ಬಂಧು ಸತ್ಕೃತ್ಯ, ಒಬ್ಬ ವೈಷ್ಣವ ಬರ್ತಾನೆ, ಅವನು ಬಂಧುಗಳು, ನಮ್ಮ ಬಾಂಧವರೆಲ್ಲ ರಾಘವೇಂದ್ರ ಸ್ವಾಮಿಗಳೇ ಬರೀತಾರೆ. ಪ್ರಾತಃ ಸಂಕಲ್ಪ ಗದ್ದುಗಳಿಗೆ 2 ವಿಧವಾದ ಬಂಧುಗಳು, ಒಂದು ದೇಹ ಬಂಧುಗಳು, ಇನ್ನೊಬ್ಬರು ವಿದ್ಯಾಬಂಧುಗಳು. ಹಾಗಾಗಿ ಯಾವ ಬಂಧು ಬಂದರೂ ಕೂಡ ಅವನು ವೈಷ್ಣವೇ ಬಂಧು ಸತ್ಕೃತ್ಯ, ಬಂಧುಗಳು ಎಂಬುದಾಗಿ ನಾವು ಅವರನ್ನು ಸತ್ಕಾರವನ್ನು ಮಾಡಬೇಕು. ಆಮೇಲೆ ನಮ್ಮ ಹೃದಯದಲ್ಲಿ ಆಕಾಶ ಧ್ಯಾನ ನಿಷ್ಠೆಯ ವಾಯುವಿನಲ್ಲಿ ಮುಖ್ಯಧಿಯ ಪರಮಾತ್ಮನನ್ನು ಪೂಜೆ ಮಾಡಬೇಕು. ಇವೆಲ್ಲರಿಗೂ ಗೊತ್ತಿದ್ದ ವಿಷಯ. ನೀರಿನಲ್ಲಿ ಪೂಜೆಯನ್ನು ಮಾಡಬೇಕು. ನೀರಿನಲ್ಲಿ ಏನು ಪೂಜೆಯನ್ನು ಮಾಡೋದು? ಕಾರ್ತಿಕ ಮಾಸ ಬಂತು, ದೀಪವನ್ನು ಬಿಡ್ತೇವೆ, ಇನ್ನೇನೋ ನೀರಿನ ಪೂಜೆಯನ್ನು ಮಾಡ್ತೇವೆ. ತೋಯ ಪುರಸ್ಕೃತ ನೀರಿನೊಳಗೆ ನೀರಿನಿಂದಲೇ ಪೂಜೆಯನ್ನು ಮಾಡೋದು. ನೀರಿನೊಳಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ ಇದೇ ಮಾತನ್ನು ದಾಸರು ಹೇಳಿದ್ದಾರೆ. ನೀರಿನಿಂದ ಪೂಜೆಯನ್ನು ಮಾಡಬೇಕು. ತೋಯೆ ದ್ರವ್ಯ ಪುರಸ್ಕರ ಸ್ಥಂಡಿಲೆ ಮಂತ್ರ ಹೃದಯ ಭೋಗೈರಾತ್ಮಾನಮಾತ್ಮನಿ, ತನ್ನ ಪೂಜೆಯನ್ನು ಮಾಡಿಕೊಳ್ಳಬೇಕಂತ. ಇದು ಆಶ್ಚರ್ಯ.
ತನ್ನ ಪೂಜೆಯನ್ನೇನು ಮಾಡಿಕೊಳ್ಳೋದು? ಮತ್ತೆ ಹೇಳ್ತಾರೆ ತನ್ನ ಪೂಜೆ ಎಂದಾಗ ಅಲ್ಲಿ ಒಂದು ಭಾಗವತ ಪ್ರಹ್ಲಾದರಾಜರ ಮಾತನ್ನು ಕೇಳಬೇಕು. ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ. ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ. ಯಾಕೆಂದ್ರೆ ಒಳಗಡೆಗೆ ಬಿಂಬರೂಪಿಯಾದ ಭಗವಂತ ಇದ್ದಾನೆ, ಅವನಿಗೆ ಪ್ರೀತಿಯಾಗಲಿ, ಅವನು ಸಂತುಷ್ಟನಾಗಲಿ ಅನ್ನೋದಕ್ಕಾಗಿ ತಾನು ತಿನ್ನುವ ಆಹಾರ, ತಾನು ಉಡುವ ಬಟ್ಟೆ, ತಾನು ಅನುಭವಿಸುವ ದ್ರವ್ಯ ಇದೆಲ್ಲ ಬಿಂಬರೂಪಿಯಾಗಿರುವ ಪರಮಾತ್ಮನ ಪೂಜೆ ಎಂಬ ಅನುಸಂಧಾನದಿಂದಾಗಿ ಹೇಳ್ತಾರೆ ಭೋಗೈಹಿ ಆತ್ಮಾನಂ ಆತ್ಮನೆ ಆತ್ಮನೆ ಸ್ವಸ್ಮಿನ್ ಆತ್ಮಾನಂ ಪರಮಾತ್ಮನನ್ನು ಭೋಗೈಹಿ. ಎಷ್ಟು ಚೆನ್ನಾಗಿದೆ. ಉಪವಾಸ ಮಾಡ್ರಿ, ವನವಾಸ ಮಾಡ್ರಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆಯೋ ಅದೇ ರೀತಿಯಾಗಿ ನೀನು ಮಾಡುವ ಏನು ಭೋಗವಿದೆಯಲ್ಲ ಆ ಭೋಗವು ಕೂಡ ದೇವರಿಗಾಗಿ ಅಂತ ತಿಳಿದುಕೋ ಅಂತ ಹೇಳಿ ಕ್ಷೇತ್ರಜ್ಞಂ ಸರ್ವಭೂತೇಶು. ಇದೆಲ್ಲ ಜೀವರಾಶಿಗಳಲ್ಲಿ ನಾವು ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಇದನ್ನು ಗೀತೆಯಲ್ಲಿ ಪರಮಾತ್ಮ ಹೇಳಿದ ಅವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಅಲ್ಲಿ ಸಮ ಅಂದಾಗ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಎಲ್ಲರನ್ನೂ ನಾವು ಸಮಾನವಾಗಿ ನೋಡಬೇಕು ಅಂತ ಅವರಿಗೆ ಯಾರೋ ಪ್ರಶ್ನೆಯನ್ನು ಮಾಡಿದರು. ಸಭಾಸಾರ ಸಂಗ್ರಹದಲ್ಲಿ ಸತ್ಯಧ್ಯಾನ ತೀರ್ಥ ಬರುತ್ತಾರೆ, ಗೀತೆಯನ್ನು ನೋಡ್ರಿ ಮುಂದೆ. ಆ ಗೀತೆಯಲ್ಲಿ ಸಮದರ್ಶನ ಅಂತಂದಾಗ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತೆ ಸ್ಥಿತ. ಸಮ ಅಂತನ್ನುವ ಶಬ್ದಕ್ಕೆ ಎಲ್ಲಿದ್ದರೂ ಪರಮಾತ್ಮನಿಗೆ ಯಾವ ವಿಧವಾದ ದೋಷಗಳ ಲೇಪವಿಲ್ಲ, ಸಮನಾಗಿದ್ದಾನೆ. ಆದ್ದರಿಂದಾಗಿ ಅಂಥ ಭಗವಂತ ಅವನು ಸರ್ವತ್ರ ಪರಮಾತ್ಮ ಇದ್ದಾನೆ ಎಂಬುದಾಗಿ ಚಿಂತನವನ್ನು ಮಾಡಬೇಕು. ಕ್ಷೇತ್ರತ್ವಂ ಸರ್ವಭೂತೇಶು ಸಮತ್ವೇನ ಯಜೇತಿ ಮಾಂ ದಿಷ್ಣೆ ಶ್ವೇತೇಶು. ಎಲ್ಲ ಸ್ಥಾನಗಳಲ್ಲಿ ಶಂಖ ಚಕ್ರ ಗದಾ ಪದ್ಮ ಧಾರಿಯಾಗಿರುವ ಚತುರ್ಭುಜನಾದ ನನ್ನನ್ನು ನೀನು ಪೂಜೆಯನ್ನು ಮಾಡು, ಆವಾಗ ನಿಜವಾಗಿ ನನ್ನ ಆರಾಧನೆ ಮಾಡಿದಂತೆ. ನೋಡು, ಇದು ನಾವು ಯಾರನ್ನು ಕಾಣ್ತೇವೆ ಇದೇ ಮಾತನ್ನೇ ಜಗನ್ನಾಥದಾಸರು ರಂಗ ನಿನ್ನ ಕೊಂಡಾಡುವ ಅನ್ನುವ ಹಾಡಿನೊಳಗೆ ಹೆಂಡರು ಮಕ್ಕಳು ನಿನ್ನ ತೋಂಡರು ಎಂಬುವರು. ತೋಂಡ ಅಂದ್ರೆ ದಾಸರು. ಇವರು ಯಾರಿದ್ದಾರಲ್ಲ ಇವರೆಲ್ಲ ಭಗವಂತ ನಾನು ಮಾಡುವ ಪೂಜೆಗೆ ಇವರೆಲ್ಲ ಸಾಧನರಾಗಿದ್ದಾರೆ, ಇವರು ಅಂಗರಾಗಿದ್ದಾರೆ, ಇವರಿಂದ ಸಹಿತನಾಗಿ ನಾನು ನಿನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ ಅನ್ನುವ ಅನುಸಂಧಾನವಿದ್ದರೆ ಈ ಗೃಹಸ್ಥಾಶ್ರಮ, ಈ ಹೆಂಡತಿ ಮಕ್ಕಳು ಇವರು ಕೂಡ ಪರಮಾತ್ಮನ ಪೂಜೆಗೆ ಸಾಧನರಾಗಿರ್ತಾರೆ ಎಂಬುದಾಗಿ ಇಂಥ ಅನೇಕ ಮಾತುಗಳನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ಸಮಯ ಮುಗಿದಿದೆ, 2 ನಿಮಿಷದಲ್ಲಿ ಮುಗಿತ. ಒಂದೇ ಒಂದು ಮಾತು, ಪ್ರಾಣಾಯಾಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪ್ರಾಣಾಯಾಮವನ್ನು ಯಾಕೆ ಮಾಡಬೇಕು? ಈಗ ನಾವು ರಾಮದೇವ್ ಬಾಬಾ ಅವೆಲ್ಲ ಹೇಳ್ತಾರೆ, ಪಾಲಿಕ್ ಬಾಬಾ ಕಪಾಲ್ ಭಾತಿ ಅದು ಇದು ಹೇಳ್ತಾರೆ, ರೇಚಕ ಪೂರಕ ಕುಂಭಕ, ಅದನ್ನು ಮಾಡಲೇಬೇಕು. ಕೇವಲ ಪ್ರಾಣಾಯಾಮವನ್ನು ಶರೀರಕ್ಕೋಸ್ಕರ ಮಾಡಿದರೆ ಅದು ನಿರ್ಬೀಜ ಯೋಗ ಅಂತ ಆಗುತ್ತದೆ. ಅದು ಭಗವಂತನ ಒಂದು ಪೂಜೆ. ಅದು ಪ್ರಾಣಾಯಾಮ ಕೂಡ ರೇಚಕ ಪೂರಕ ಕುಂಭಕ ಅದಲ್ಲ. ಅಷ್ಟು ಮಾಡೋದ್ರೆ ಅದು ಕೇವಲ ಶರೀರ ಶುದ್ಧಿ ಆಯಿತು. ಇದು ಪರಮಾತ್ಮನ ಪೂಜೆ ಆಗಬೇಕು. ಅದನ್ನು ಭಾಗವತ ಹೇಳ್ತಾ ಇದೆ, ಪ್ರಾಣಾಯಾಮೈಹಿ ದಹೇತ್ ದೋಷಾನ್. ನಮ್ಮ ಮನಸ್ಸಿನಲ್ಲಿ ರಾಗ ದ್ವೇಷ ಕಾಮ ಕ್ರೋಧ ಈರ್ಷ ಇವೆಲ್ಲ ಇವೆಯಂತೆ ಪ್ರಾಣಾಯಾಮವನ್ನು ಮಾಡುವುದರಿಂದಾಗಿ ರಾಗದ್ವೇಷಾದಿಗಳೆಲ್ಲ ದೂರವಾಗುತ್ತವೆ. ಎಂಥ ಒಂದು ಸ್ಪಿರಿಚುವಲ್ ಟಚ್ ಶ್ರೀಮದ್ ಭಾಗವತ ಕೊಡ್ತಾರೆ. ನಾವೇನು ಪ್ರಾಣಾಯಾಮ ಮಾಡೋದ್ರಿಂದ ಶರೀರ ಎಲ್ಲ ಚೆನ್ನಾಗಾಯಿತು, ನಮಗೆಲ್ಲ ಬ್ಲಾಕೇಜ್ ಇರೋದಿಲ್ಲ, ಚೆನ್ನಾಗಿ ರಕ್ತ ಪ್ರಸಾರವಾಗ್ತದೆ, ಯಾವುದೇ ವಿಧವಾಗಿರ್ತಕ್ಕಂಥ ಸ್ಟಂಟ್ ಹಾಕಬೇಕಾಗಿಲ್ಲ, ಇವೆಲ್ಲ ನಾವು ಚಿಂತನೆಯನ್ನು ಮಾಡ್ತೇವೆ. ಇವೆಲ್ಲ ಇರಲಿ, ಇವೆಲ್ಲ ಭೌತಿಕವಾಗಿರ್ತಕ್ಕಂಥ ದುಷ್ಟ ಫಲ. ಶ್ರೀಮದ್ ಭಾಗವತ ಹೇಳ್ತಾ ಇದೆ, ಪ್ರಾಣಾಯಾಮೈಹಿ ದಹೇ ದೋಷ. ದೋಷ ಅನ್ನೋದಕ್ಕೆ ವಿಜಯೇಂದ್ರ ಸ್ವಾಮಿಗಳವರು ಮತ್ತು ಯಾದವಾರ್ಯರು ಬರೀತಾರೆ, ಮನೋದೋಷ, ಮನಸ್ಸಿನ ದೋಷಗಳು, ರಾಗದ್ವೇಷಾದಿಗಳು ಅದನ್ನು ಹೋಗಬೇಕು. ಧಾರಣಾಭಿಶ್ಚ ಕಿಲ್ಬಿಷಾನ್. ಧಾರಣವನ್ನು ಮಾಡೋದರಿಂದಾಗಿ ಕಿಲ್ಬಿಷಗಳು. ಯಾವ ಕಿಲ್ಬಿಷ? ಬ್ರಹ್ಮಹತ್ಯಾದಿ ಪಾಪಗಳು. ಭಗವಂತನನ್ನು ಕಣ್ಣು ಮುಚ್ಚಿ ನಾವು ಗಾಯತ್ರಿಯ ಜಪ, ಕೃಷ್ಣ ಮಂತ್ರ, ರಾಮ ಮಂತ್ರ, ಯಾವುದೇ ಒಂದು ಇನ್ನೊಂದು ಸಮಾಧಿ ದೊಡ್ಡದು, ಅದಕ್ಕಿಂತ ಮೊದಲಿಗೆ ಧಾರಣ. ಆ ಧಾರಣ ಮಾಡೋದ್ರಿಂದಾಗಿ ಬ್ರಹ್ಮಹತ್ಯಾದಿ ಪಾಪಗಳನ್ನು ಕಳೆದುಕೊಳ್ಳಬಹುದು. ಪ್ರತ್ಯಾಹಾರೇಣ ಸಂಸರ್ಗ. ಇನ್ನು ಮನಸ್ಸಲ್ಲೂ ಹೋಗ್ತಾ ಇರ್ತದೆ, ಮತ್ತೆ ದೇವರಲ್ಲಿ ತರುವುದರಿಂದಾಗಿ ವಿಷಯ ಸಂಬಂಧದಿಂದ ಆಗುವ ಪಾಪಗಳೆಲ್ಲ ಪರಿಹಾರವಾಗುತ್ತವೆ. ಧ್ಯಾನೇನ
ಅನೀಶ್ವರಾನ್ ಗುಣಾನ್, ಭಗವಂತನ ಧ್ಯಾನವನ್ನು ಮಾಡುವುದರಿಂದಾಗಿ ಈ ಎಲ್ಲ ದೋಷಗಳ ನಿವಾರಣೆ. ಇಂಥ ಅದ್ಭುತವಾದ ವಿಷಯಗಳನ್ನು, ಪ್ರಮೇಯಗಳನ್ನು AVS ಅವರು ಬಂದಿದ್ದಾರೆ. ಅವರು ತುಂಬ ಸಹಾಯ ಮಾಡಿದ್ದಾರೆ ನಮ್ಮ ಸಭೆಗೆ, ದರ್ಶನಕ್ಕಾಗಲಿ ಮತ್ತು ನಿರ್ವಾಹ ವಿಷಯದಲ್ಲಿ ಎಷ್ಟೋ ಇದಗಳೆಲ್ಲ ಇದೆ. ಅದಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಆ ಸಹಾಯ ಮಾಡಿದ ಅವರಿಗೆ ಸಭಾಪರವಾಗಿ ಗೌರವ ಮಾಡಬೇಕು ಎಂಬಕ್ಕೋಸ್ಕರ ಸಭೆಗೆ ಕಳಿಸಿದ್ದೇವೆ. AVS గారు మన తిరుమల తిరుపతి దేవస్థానం విజిలెన్స్ అధికారులైన శ్రీ రాధాకృష్ణ గారు ఇక్కడ మన సభ SNSO సభ ప్రతి సంవత్సరం నడుస్తూ ఉంటుంది. ఆ సభకు అనేక విధమైన ఏ ఇబ్బంది రాకుండా నిర్విఘ్నంగా నిర్విరామంగా ఈ సభ జరపాలని వారు సహాయం చేశారు. మన ఈ యొక్క సంస్థ అధికారులైన అనంతన్ గారు వాళ్ళని గౌరవంగా ఆహ్వానిస్తున్నారు. ఇదే విధంగా ఈ సభ నిరంతరంగా జరపడానికి మీ సహాయ సహకారాలు ఎల్లప్పుడూ ఉండాలి అని వాళ్ళు కోరుతున్నారు. విద్వాంసులందరూ సంతుష్టులైనారు. వచ్చిన అతిథి అభ్యాగతులందరూ కూడా చక్కగా వ్యవస్థ చేశారు. ఇటువంటి తిరుమల తిరుపతి దేవస్థానం అధికారులు ఇదే విధంగా మనందరికీ ఎల్లప్పుడూ సహాయం చేయాలని వారు కోరుతున్నారు. మీ అందరికీ శుభాకాంక్షలు. వేదాశీర్వాద ఆనందో బ్రహ్మే దివ్యజానాత్ ఆనందాదేవ కల్పిమాని భూత నిజాయంతే ఆనందేన జాతాది జీవంతే ఆనందం ప్రయంతి విసంవిశంతీతి సైషా భార్గవివారుణి విద్యా प्रतिष्ठिता य एवं वेद प्रतिष्ठते अन्नवानन्नादो भवति महान् भवति प्रजया पशुभिर्ब्रह्मवर्चसेन महान् कीर्त्या श्रीर्वर्चस्य वायुष्यमारोग्य पाविधा चोभमानं महीयते धनं पशु बहुपुत्र लाभं शतसंवत्सरं दीर्घमायु. ಇಂತಹ ಶ್ರೀಮದ್ ಭಾಗವತದ ಅಪೂರ್ವವಾದ ಅದ್ಭುತ ಈ ಒಂದು ವೈಷ್ಣವ ಪರಂಪರೆಯಲ್ಲಿ ಬಂದಾಗ ಉತ್ತಮ ಗುರುಗಳು ನಮಗೆ ಪ್ರಾಪ್ತರಾದಾಗ ಅವರಿಂದ ಇಂಥ ಭಾಗವತ ಧರ್ಮವನ್ನು ತಿಳಿದು ಯಥೋಕ್ತವಾಗಿ ಅನುಷ್ಠಾನವನ್ನು ಮಾಡಿಸಿದಾಗ ನಿಜವಾಗಿ ಭಗವಂತ ಪ್ರೀತನಾಗ್ತಾನೆ ಅನ್ನುವ ಈ ಒಂದು ವಾಕ್ ಕುಸುಮವನ್ನು ನಾನು ಭಗವಂತನ ಪಾದಾರಬಿಂದುಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಈ ಅವಕಾಶವನ್ನು ಕೊಟ್ಟಿರುವ ಸಭಾ ಅಧ್ಯಕ್ಷರಿಗೂ ಸಭಾ ಪದಾಧಿಕಾರಿಗಳಿಗೂ ಮತ್ತು ಕೇಳುವ ನಿಮಗೆಲ್ಲರಿಗೂ ಪ್ರಣಾಮಗಳನ್ನು, ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತಾ ನಾನು ಒಂದು ವಿಷಯವನ್ನು ಹೇಳ್ತೇನೆ. 1993ರಲ್ಲಿ ಮಂಗಳವಾಯಿತು. 95ರಿಂದ 25ರವರೆಗೆ 30 ವರ್ಷ ಸಭೆಗೆ ನಾನು ಬರ್ತಾ ಇದ್ದೇನೆ. ವಿದ್ಯಾರ್ಥಿಗಳಾದಾಗೂ ಬರ್ತಾ ಇದ್ರಿ, ವಿದ್ಯಾರ್ಥಿಗಳಾದಾಗಲೂ ಕೂಡ ಸತ್ಯಜ್ಞಾನಾಚಾರ್ಯ ನೆನಪಿಸ್ತಾ ಇದ್ದಾರೆ. ನ್ಯಾಯಾಮೃತ ಪರೀಕ್ಷೆಯನ್ನು ಮಾಧವಾಚಾರ್ಯ ಕಟ್ಟಿಯವರು, ಸರ್ವಮಂಗಳಂ ರಂಗನಾಥಾಚಾರ್ಯ ಆವಾಗಿನಿಂದ ನಾವು ಪರೀಕ್ಷೆಯನ್ನು ಕೊಡ್ತಾ ಬಂದಿದ್ದೇವೆ. ಮಂಗಳ ಆದ ಮೇಲೆ ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದಾಗಿ 30 ವರ್ಷದ ಒಂದು ಸಂಬಂಧ ಸಭೆಗೆ ಇದೆ. ಪ್ರತಿ ವರ್ಷ ಈ ತರಹ ಅವರು ಆಹ್ವಾನವನ್ನು ಮಾಡ್ತಾರೆ. ಆ ಸಭೆ ನಮ್ಮದು ಅಂತನ್ನುವ ಒಂದು ಭಕ್ತಿಯಿಂದ, ಆದರ ವಿಶ್ವಾಸದಿಂದ ನಾವು ಬರ್ತಾ ಇದ್ದೇವೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳು, ಕೃತಜ್ಞತೆಗಳನ್ನು ಸಮರ್ಪಣೆಯನ್ನು ಮಾಡೋಣ.